ಈಗಾಗಲೇ ರೈತರು ಕೂಡ ಕಾವೇರಿ ವಿಚಾರದಲ್ಲಿ ಹೋರಾಟವನ್ನು ಕೂಡ ನಡೆಸ್ತಾರೆ. ಅದೇ ರೀತಿ ಕರ್ನಾಟಕ ಬಂದ್ ಕೂಡ ಕರೆ ಕೊಡಲಾಗಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಜೆಡಿಎಸ್ನ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಅವರು ನೇರವಾಗಿ ಮಾತಾಡ್ತೀನಿ. ಸರ್, ಈಗ ಮಂಡ್ಯದಲ್ಲಿ ಕಾವೇರಿ ಹೋರಾಟ ಒಂದ್ ಕಡೆ ತೀವ್ರ ಸ್ವರೂಪ ಪಡಿತಾ ಇದೆ, ಇನ್ನೊಂದ್ ಕಡೆ ಕರ್ನಾಟಕ ಬಂದ್ಗೂ ಕೂಡ ಕರೆ ಕೊಡಲಾಗಿದೆ. ನಿಮ್ಮ ಪಕ್ಷದ ನಿಲುವೇನು ಸರ್? ಒಂದೇನಾಗಿತ್ತು, ಎಲ್ಲ ಸರ್ವ ಪಕ್ಷದ ಸಭೆ ಕರೆದಾಗ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು, ಇದು ತಾತ್ಕಾಲಿಕ ರಿಲೀಫ್ ನಿಮಗೆ ಸಿಕ್ಕಿದೆ. 2 ದಿವಸ ಮಳೆ ಆಗಿರೋದ್ರಿಂದ ನಿಮಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ, ಇದು ಶಾಶ್ವತವಾದ ಪರಿಹಾರ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಏನು ಜುಡಿಷಿಯಲಿ ಇವರು ಪ್ರತಿಪಾದನೆ ಮಾಡಬೇಕು ಅಂತಕ್ಕಂಥದ್ದೆಲ್ಲ ಕೂಡ ಸಲಹೆಯನ್ನು ಇವತ್ತು ಕೊಟ್ಟಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತೇನು ಇವರು ಸಮಿತಿ 12,000 ಕ್ಯೂಸೆಕ್ಸ್ ಡೈಲಿ ಬಿಡಬೇಕು ಅಂತಕ್ಕಂಥದ್ದು ಏನು ಇವತ್ತು ವರದಿಯನ್ನು ಮಾಡಿದೆ. ಖಂಡಿತ ಅದನ್ನು ಇವತ್ತು ನಾವೆಲ್ಲರೂ ಕೂಡ ವಿರೋಧ ಮಾಡ್ತೇವೆ. ನಮಗೆ ಒಂದನೇ ಬೆಳೆನೇ ತಗೊಳ್ಳೋಕ್ಕೆ ನಮ್ಗೆ ಯಾರಿಗೂ ಕೂಡ ನೀರಿಲ್ಲ. ನಮ್ಮ ರಾಜ್ಯದಲ್ಲಿ ಮೊದಲನೇ ಬೆಳೆನೇ ಕೂಡ ಎಲ್ಲ ವಿಫಲ ಆಗಿರ್ತಕ್ಕಂಥದ್ದು. ಅಲ್ಲಿ 2-3 ಬೆಳೆಗಳನ್ನ ಅಲ್ಲಿ ತಗೊಳ್ಳೋಕ್ಕೆ ನೀವು ನೀರು ಕೊಡ್ತಕ್ಕಂಥದ್ದು, ಇದನ್ನು ಸ್ಟ್ಯಾಟಿಸ್ಟಿಕ್ಸ್ನ ನೀವು ಅಲ್ಲಿ ಸಮಿತಿ ಮುಂದೆ ಮಂಡಿಸಿ ಇವತ್ತು ನಮಗೆ ನಮ್ಮ ಪಾಲು ಬರಬೇಕಾದಂಥ ನೀರನ್ನ ತಗೊಳ್ಳೋಕ್ಕೆ ಇವತ್ತು ಸರ್ಕಾರ ಮುಂದಾಗಬೇಕು. ಇವತ್ತು ಏನಾದರೂ ಕೂಡ ಕರ್ನಾಟಕ ಬಂದ್ ಮಾಡ್ತೀನಿ ಅಂತ ವಿವಿಧ ಸಂಘಟನೆಗಳೇನಿದ್ದಾವೆ, ನಾವು ಕೂಡ ಅದಕ್ಕೆ ಜನತಾದಳನೂ ಕೂಡ ಅದಕ್ಕೆ ಬೆಂಬಲವಾಗಿರ್ತದೆ. ಯಾಕೆಂದರೆ ರಾಜ್ಯದ ಹಿತ ಮುಖ್ಯ ನಮಗೆ. ರಾಜ್ಯದ ರೈತರ ಪರವಾಗಿ ರಾಜ್ಯದ ಒಂದು ಏಳಿಗೆಗಾಗಿ ನಾವು ಎಲ್ಲ ರೀತಿಯಲ್ಲೂ ಕೂಡ ಇದನ್ನು ಎತ್ತಿಡಲಿಕ್ಕೆ ನಾವು ಅವ್ರ ಜೊತೆ ಕೈ ಜೋಡಿಸ್ತೇವೆ. ಈಗ ಹೋರಾಟ ಮಂಡ್ಯದಲ್ಲಿ ಸಾಕಷ್ಟು ತೀವ್ರಗೊಳ್ತಾ ಇದೆ, ರೈತರು ಕೂಡ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈಗ ಮಂಡ್ಯದಲ್ಲೂ ಕೂಡ ಏನಾಗಿದೆ, ಅಲ್ಲಿ ಮೊದಲು ಇವತ್ತು ಹಾಕಿರ್ತಕ್ಕಂಥ ಕಬ್ಬಾಗ್ಬೋದು, ಭತ್ತ ಆಗ್ಬೋದು, ಯಾವುದೂ ಕೂಡ ಈಗ ಕೈಗೆ ಸಿಗದಂಥ ರೀತಿಯಲ್ಲಿ ಇದೆ. ನೀರು ಎಲ್ಲೂ ಕೂಡ ಕೆನಾಲಲ್ಲಿ ನೀರನ್ನ ನಾವು ಆ ಭಾಗದ ರೈತರಿಗೆ ಕೊಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ರೈತರು ಏನು ಬೀದಿಗಿಳಿದಿದ್ದಾರೆ, ಖಂಡಿತ ಇದನ್ನು ಸರ್ಕಾರ ಎಚ್ಚೆತ್ಕೋಬೇಕಾಗ್ತದೆ. ನಮ್ಮ ರಾಜ್ಯದ ಹಿತವನ್ನು ಮೊದಲು ಕಾಪಾಡಲಿಕ್ಕೆ ನಾವು ಆಲೋಚನೆ ಮಾಡಬೇಕು. ಬಿಟ್ಟರೆ ಬೇರೆಯವರು ಹೇಳಿದ್ರು, ಆದೇಶ ಕೊಟ್ಟರು, ಅದಕ್ಕೆ ನೀರು ಬಿಡ್ತೀವಿ ಅಂತಕ್ಕಂಥದ್ದು ಹೇಳೋದು ಸರಿಯಲ್ಲ. ಇದನ್ನು ದಯಮಾಡಿ ಸರ್ಕಾರ ಈ ಒಂದು ಮೀನಾಮೇಷ ಬಿಟ್ಟು ಇವತ್ತು ನಮ್ಮ ರಾಜ್ಯದ ಹಿತವನ್ನು ಕಾಪಾಡಲಿಕ್ಕೆ ಮುಂದಾಗಬೇಕು ಅಂತ ಆಗ್ರಹಿಸ್ತಾರೆ. ಅಂದರೆ ಈಗ ಸರ್ಕಾರ ನಮ್ಮ ರೈತರನ್ನ ಫಸ್ಟ್ ನೋಡಬೇಕು ಅಂತೀರ ಹಾಗಾದರೆ? ಖಂಡಿತ ನಮ್ಮ ರೈತರು ಮುಖ್ಯ, ನಮ್ಮನೆ ಮುಖ್ಯ. ನಮ್ಮನೆ ಹಾಳಾಗಿ ಬೇರೆಯವ್ರ ಮನೆ ಉದ್ಧಾರ ಮಾಡೋದು ಎಷ್ಟು ಸರಿ? ಅದನ್ನು ಸರ್ಕಾರ ನಮ್ಮನೆಗೆ ಬೆಂಕಿ ಹಚ್ಕೊಂಡಾಗ ಬೇರೆಯವ್ರ ಮನೆಯದು ಇದನ್ನು ದೀಪ ಹಚ್ಚಕ್ಕೆ ಹೋಗ್ತಕ್ಕಂಥದ್ದು ಸರಿಯಲ್ಲ. ಇಲ್ಲಿರ್ತಕ್ಕಂಥ ಬೆಂಕಿನ ಆರಿಸೋದಕ್ಕೆ ನೋಡಬೇಕು ಮೊದಲು ಅಂತ ಹೇಳಲಿಕ್ಕೆ. ಸದನದಲ್ಲಿ ಈ ವಿಚಾರವೇನಾದ್ರು ಧ್ವನಿ ಎತ್ತೀರಾ? ಖಂಡಿತ. ಈಗಾಗಲೇ ನಾವು ಸದನದಲ್ಲಿ ನೀರಾವರಿದಾಗ್ಬೋದು, ಬರಗಾಲದಿರ್ಬೋದು, ಮತ್ತು ನೈಸ್ ಇರ್ಬೋದು, ಮತ್ತು ಏನು ಕಾರಿಡಾರ್ ಇರ್ಬೋದು, ಬಿಡದಿ ಹೋರಾಟ ಇರ್ಬೋದು, ಇದೆಲ್ಲದನ್ನು ಕೂಡ ಕೈಗೆತ್ಕೊಂಡು ಈಗ ರಾಜ್ಯ ಏನೇನು ನ್ಯೂನ್ಯತೆಗಳನ್ನ ಅನುಸರಿಸ್ತಾ ಇದೆ ಅದನ್ನು ಎತ್ತಿ ಹಿಡಿದು ಅದನ್ನು ಸರಿಪಡಿಸೋವರೆಗೂ ನಾವು ಬಿಡಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇವೆ. ಇದಿಷ್ಟು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಂತ ಸುರೇಶ್ ಬಾಬು ಅವರ ಮಾತು. ಇವತ್ತೇನು ಕರ್ನಾಟಕ ಬಂದ್ ಏನಿದೆ, ರೈತರ ಹೋರಾಟ ಏನಿದೆ, ಅದಕ್ಕೆ ನಮ್ಮ ಜೆಡಿಎಸ್ ಸಂಪೂರ್ಣವಾಗಿ ಬೆಂಬಲ ಇದೆ. ಸರ್ಕಾರ ಇದರ ಬಗ್ಗೆ ತಕ್ಷಣ ಗಮನ ಹರಿಸಬೇಕು. ನಮ್ಮ ರೈತರ ಹಿತ ಮುಖ್ಯ, ಹಾಗಾಗಿ ನಮ್ಮ ರೈತರಿಗೆ ಫಸ್ಟ್ ಅನುಕೂಲವನ್ನು ಮಾಡಿಕೊಡಬೇಕು. ಹಾಗಾಗಿ ಇದನ್ನು ಸರ್ಕಾರ ಆದಷ್ಟು ಬೇಗ ಬಗೆಹರಿಸಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.